ನಮಸ್ಕಾರ ಸ್ನೇಹಿತರೆ. ದೇಶದಲ್ಲಿಯೇ ಮೊದಲ ಬಾರಿಗೆ ಛತ್ತೀಸ್ಗಢದ ರಾಯ್ಪುರದ ಕನ್ಸ್ಯೂಮರ್ ಕೋರ್ಟ್ ಮಾರುತಿ ಸುಜುಕಿಗೆ ಗ್ರ್ಯಾಂಡ್ ವಿಟಾರಾ ಕಾರ್ನ ಮಾಲೀಕ ಡಾಕ್ಟರ್ ಪ್ರೇಮ್ರಾಜ್ ಅವರಿಗೆ E20 ಫುಲ್ಲಿ ಕಂಪ್ಯಾಟಿಬಲ್ ಕಾರನ್ನು ಬದಲಾಯಿಸಿಕೊಡಬೇಕು ಅಥವಾ ಸುಮಾರು 20.5 ಲಕ್ಷವನ್ನು ಹಿಂತಿರುಗಿಸಿಕೊಡಬೇಕು ಎಂದು ಆದೇಶಿಸಿದೆ. ಕಾರಣವೇನು ಗೊತ್ತಾ? E20 ಪೆಟ್ರೋಲ್. E20 ಎಂದರೆ 80% ಪೆಟ್ರೋಲ್, 20% ಎಥನಾಲ್ ಮಿಶ್ರಿತ ಪೆಟ್ರೋಲ್. ಹಾಗಾದರೆ E20 ಪೆಟ್ರೋಲ್ನಿಂದ ನಿಜವಾಗಿಯೂ ಕಾರಿನ ಎಂಜಿನ್ಗೆ ಹಾನಿಯಾಗುತ್ತದೆಯೇ ಅಥವಾ ಇದೊಂದು ನಿರ್ದಿಷ್ಟ ಪ್ರಕರಣವೇ? ಸರ್ಕಾರ ಏಕೆ ದೇಶಾದ್ಯಂತ E20 ಪೆಟ್ರೋಲನ್ನು ಜಾರಿಗೆ ತರುತ್ತಿದೆ? ಇದರಿಂದ ಭಾರತಕ್ಕೆ ಏನು ಲಾಭ? ವಾಹನ ಮಾಲೀಕರು ಭಯಪಡಬೇಕೇ? ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಭಾರತ ವಿಶ್ವದ 3ನೇ ಅತಿದೊಡ್ಡ ಇಂಧನ ಬಳಕೆದಾರ ದೇಶ. ನಮಗೆ ಬೇಕಾದ ಸುಮಾರು 85% ಇಂಧನ ವಿದೇಶದಿಂದ ಇಂಪೋರ್ಟ್ ಮಾಡಲಾಗುತ್ತದೆ. ಇದರ ಅರ್ಥ ಜಾಗತಿಕ ತೈಲದ ಬೆಲೆ ಏರಿದರೆ, ಡಾಲರ್ ದುಬಾರಿಯಾದರೆ, ಪೂರೈಕೆ ಸರಪಳಿಯಲ್ಲಿ ಸಮಸ್ಯೆ ಉಂಟಾದರೆ ನಮಗೂ ಪರಿಣಾಮ. ಈ ಪರಿಸ್ಥಿತಿಯನ್ನು ಎನರ್ಜಿ ಡಿಪೆಂಡೆನ್ಸ್ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಪರ್ಯಾಯವಾದ ವ್ಯವಸ್ಥೆಯೇ ಎನರ್ಜಿ ಸೆಕ್ಯುರಿಟಿ. ಅಂದರೆ ಒಂದು ದೇಶಕ್ಕೆ ಅಗತ್ಯವಾದ ಇಂಧನವನ್ನು ಸಾಧ್ಯವಾದಷ್ಟು ಸುರಕ್ಷಿತವಾಗಿ, ನಿರಂತರವಾಗಿ ಮತ್ತು ಕಡಿಮೆ ಅಪಾಯದೊಂದಿಗೆ ಪಡೆಯುವ ಸಾಮರ್ಥ್ಯ. ಹೀಗಾಗಿ ಭಾರತದ ಮುಂದೆ ಒಂದು ದೊಡ್ಡ ಪ್ರಶ್ನೆ ಇತ್ತು: ವಿದೇಶಿ ತೈಲದ ಮೇಲಿನ ಅವಲಂಬನೆಯನ್ನು ಹೇಗೆ ಕಡಿಮೆ ಮಾಡುವುದು? ಈ ಪ್ರಶ್ನೆಗೆ ಉತ್ತರ ಎಲೆಕ್ಟ್ರಿಕ್ ವೆಹಿಕಲ್ಸ್, ಹೈಡ್ರೋಜನ್ ಮತ್ತು ಬಯೋಫ್ಯೂಯಲ್. ಈ ಎಲ್ಲ ಆಯ್ಕೆಗಳಲ್ಲಿ ಭಾರತ ಮೊದಲಿಗೆ ಎಥನಾಲ್ ಅನ್ನು ಯಾಕೆ ಆಯ್ಕೆ ಮಾಡಿಕೊಂಡಿತು? ಎಥನಾಲ್ ಬಗ್ಗೆ ಮಾತನಾಡುವ ಮೊದಲು ಒಂದು ವಿಷಯ ಅರ್ಥ ಮಾಡಿಕೊಳ್ಳಬೇಕು. ಸರ್ಕಾರದ ಗುರಿ ಪೆಟ್ರೋಲನ್ನು ಸಂಪೂರ್ಣವಾಗಿ ತೆಗೆದುಹಾಕುವುದು ಅಲ್ಲ. ಗುರಿ ಅದರ ಬಳಕೆಯನ್ನು ನಿಧಾನವಾಗಿ ಕಡಿಮೆ ಮಾಡುವುದು. ಇಲ್ಲಿಯೇ ಎಥನಾಲ್ ಒಂದು ದೊಡ್ಡ ಅನುಕೂಲ ನೀಡುತ್ತದೆ. ಎಥನಾಲ್ ಅನ್ನು ಪೆಟ್ರೋಲ್ಗೆ ಮಿಶ್ರಣ ಮಾಡಿ ಬಳಸಬಹುದು. ಅಂದರೆ ಹೊಸ ಫ್ಯೂಯಲ್ ಸ್ಟೇಷನ್ಗಳ ಅಗತ್ಯವಿಲ್ಲ, ಹೊಸ ಪೈಪ್ಲೈನ್ಗಳ ಅಗತ್ಯವಿಲ್ಲ ಮತ್ತು ಹೊಸ ವಾಹನಗಳನ್ನು ಒಂದೇ ದಿನದಲ್ಲಿ ಖರೀದಿಸುವ ಅಗತ್ಯವೂ ಇಲ್ಲ. ಇದು ಇರುವ ವ್ಯವಸ್ಥೆಯನ್ನೇ ಬಳಸಿಕೊಂಡು ನಿಧಾನವಾಗಿ ಬದಲಾವಣೆ ತರಬಹುದಾದ ಮಾರ್ಗ. ಇನ್ನೊಂದು ಪ್ರಮುಖ ಕಾರಣ, ಎಥನಾಲ್ ಅನ್ನು ಭಾರತವೇ ಉತ್ಪಾದಿಸಬಹುದು. ಕಬ್ಬು, ಮೆಕ್ಕೆಜೋಳ ಮತ್ತು ಕೆಲವು ಕೃಷಿ ಆಧಾರಿತ ಮೂಲಗಳಿಂದ ಎಥನಾಲ್ ಅನ್ನು ತಯಾರಿಸಬಹುದು. ಅಂದರೆ ನಾವು ವಿದೇಶದಿಂದ ಖರೀದಿಸುವ ಪೆಟ್ರೋಲ್ನ ಒಂದು ಭಾಗವನ್ನು ದೇಶದಲ್ಲೇ ಉತ್ಪಾದಿಸಿದ ಬಯೋಫ್ಯೂಯಲ್ ಮೂಲಕ ಬದಲಾಯಿಸಬಹುದು. ಇದಕ್ಕಾಗಿಯೇ ಸರ್ಕಾರ E20 ಅನ್ನು ಆಯ್ಕೆ ಮಾಡಿಕೊಂಡಿತು. ಆದರೆ ಒಂದು ಪ್ರಶ್ನೆ ಇನ್ನೂ ಉಳಿದಿದೆ: ಎಥನಾಲ್ ನಿಜವಾಗಿಯೂ ಪೆಟ್ರೋಲ್ಗೆ ಸಮಾನವಾದ ಇಂಧನವೇ ಅಥವಾ ಅದರಲ್ಲೂ ಕೆಲವು ಮಿತಿಗಳಿವೆಯೇ? ಈ ಪ್ರಶ್ನೆಗೆ ಉತ್ತರ ತಿಳಿಯದೆ E20 ಬಗ್ಗೆ ಯಾವುದೇ ಅಭಿಪ್ರಾಯ ರೂಪಿಸುವುದು ಸರಿಯಲ್ಲ. ಹಾಗಾಗಿ ಮೊದಲು ಪೆಟ್ರೋಲ್ ಮತ್ತು ಎಥನಾಲ್ ಅನ್ನು ವಿಜ್ಞಾನದ ದೃಷ್ಟಿಯಿಂದ ಹೋಲಿಸೋಣ. ಒಂದು ವಿಷಯವನ್ನು ನಾವು ಯಾವಾಗಲೂ ನೆನಪಿಡಬೇಕು: ಎಥನಾಲ್ ಅನ್ನು ಪೆಟ್ರೋಲ್ಗಿಂತ ಉತ್ತಮ ಇಂಧನ ಎಂದು ಆಯ್ಕೆ ಮಾಡಿಲ್ಲ. ಭಾರತದ ಒಂದು ದೊಡ್ಡ ಸಮಸ್ಯೆಗೆ ಪರಿಹಾರವಾಗಬಹುದು ಎಂದು ಆಯ್ಕೆ ಮಾಡಲಾಗಿದೆ. ಈ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಂಡರೆ ಮುಂದಿನ ಚರ್ಚೆ ತುಂಬಾ ಸುಲಭವಾಗುತ್ತದೆ. ಮೊದಲನೇ ಪ್ರಶ್ನೆ: ಮೈಲೇಜ್ ಏಕೆ ಕಡಿಮೆಯಾಗುತ್ತದೆ? ಇದಕ್ಕೆ ಉತ್ತರ ಕ್ಯಾಲೋರಿಫಿಕ್ ವ್ಯಾಲ್ಯೂ. ಅಂದರೆ 1 ಲೀಟರ್ ಇಂಧನದಿಂದ ಎಷ್ಟು ಶಕ್ತಿ ಸಿಗುತ್ತದೆ ಎಂಬ ಅಳತೆ. ಪೆಟ್ರೋಲ್ನ ಕ್ಯಾಲೋರಿಫಿಕ್ ವ್ಯಾಲ್ಯೂ ಎಥನಾಲ್ಗಿಂತ ಸುಮಾರು 30% ಹೆಚ್ಚು. ಅಂದರೆ ಒಂದೇ ಪ್ರಮಾಣದ ಇಂಧನದಲ್ಲಿ ಪೆಟ್ರೋಲ್ ಹೆಚ್ಚು ಶಕ್ತಿ ನೀಡುತ್ತದೆ. ಇದಕ್ಕಾಗಿಯೇ E20 ಬಳಸಿದಾಗ ಕೆಲವು ವಾಹನಗಳಲ್ಲಿ ಮೈಲೇಜ್ ಸುಮಾರು 3ರಿಂದ 6% ಕಡಿಮೆಯಾಗಬಹುದು. ಇದು ವದಂತಿ ಅಲ್ಲ, ಇಂಧನದ ಗುಣಲಕ್ಷಣ. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಎರಡನೆಯ ಪ್ರಶ್ನೆ: ಹಾಗಾದರೆ ಎಥನಾಲ್ನಲ್ಲಿ ವಿಶೇಷತೆ ಏನು? ಒಂದು ಪದ: ಆಕ್ಟೇನ್ ರೇಟಿಂಗ್. ಇದು ಇಂಧನದ ಗುಣಮಟ್ಟದ ಅಳತೆ ಅಲ್ಲ. ಹೆಚ್ಚಿನ ಒತ್ತಡದಲ್ಲೂ ಇಂಜಿನ್ ಒಳಗೆ ಸ್ಥಿರವಾಗಿ ಉರಿಯುವ ಸಾಮರ್ಥ್ಯದ ಅಳತೆ. ಎಥನಾಲ್ನ ಆಕ್ಟೇನ್ ರೇಟಿಂಗ್ ಪೆಟ್ರೋಲ್ಗಿಂತ ಹೆಚ್ಚು. ಇದರಿಂದ ಇಂಜಿನ್ ನಾಕಿಂಗ್ ಸಂಭವಿಸುವ ಸಾಧ್ಯತೆ ಕಡಿಮೆಯಾಗುತ್ತದೆ. ಆದ್ದರಿಂದಲೇ E20ಗಾಗಿ ವಿನ್ಯಾಸಗೊಳಿಸಿದ ಆಧುನಿಕ ಇಂಜಿನ್ಸ್ ಎಥನಾಲ್ನ ಲಾಭವನ್ನು ಉತ್ತಮವಾಗಿ ಬಳಸಿಕೊಳ್ಳುತ್ತವೆ. ಮೂರನೇ ಪ್ರಶ್ನೆ: ಎಥನಾಲ್ ಕ್ಲೀನರ್ ಫ್ಯೂಯಲ್ ಎಂದು ಯಾಕೆ ಹೇಳುತ್ತಾರೆ? ಯಾಕೆಂದರೆ ಎಥನಾಲ್ ಒಂದು
ಆಕ್ಸಿಜನೇಟೆಡ್ ಫ್ಯೂಯಲ್ ಅಂದರೆ ಅದರ ಅಣುಗಳಲ್ಲೇ ಆಕ್ಸಿಜನ್ ಇರುತ್ತದೆ. ಇದರಿಂದ ಇಂಧನ ಹೆಚ್ಚು ಸಂಪೂರ್ಣವಾಗಿ ಉರಿಯಲು ಸಹಾಯವಾಗುತ್ತದೆ. ಅದರ ಪರಿಣಾಮವಾಗಿ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಕೆಲವು ಹಾನಿಕಾರಕ ಎಮಿಷನ್ಸ್ನ ಕಡಿಮೆ ಮಾಡಬಹುದು. ಅದಕ್ಕಾಗಿಯೇ ಎಥನಾಲ್ ಅನ್ನು ಕ್ಲೀನರ್ ಫ್ಯೂಯಲ್ ಎಂದು ಕರೆಯಲಾಗುತ್ತದೆ. ಆದರೆ ಎಥನಾಲ್ ಪೆಟ್ರೋಲ್ಗಿಂತ ಹೆಚ್ಚು ಹೈಗ್ರೋಸ್ಕೋಪಿಕ್ ಅಂದರೆ ತೇವಾಂಶವನ್ನು ಸುಲಭವಾಗಿ ಹೀರಿಕೊಳ್ಳುತ್ತದೆ. ಇದರ ಜೊತೆಗೆ ಇದು ಉತ್ತಮ ಸಾಲ್ವೆಂಟ್ ಕೂಡ. ಈ ಎರಡು ಗುಣಲಕ್ಷಣಗಳಿಂದ ಹಳೆಯ ಫ್ಯೂಯಲ್ ಸಿಸ್ಟಮ್ಗಳಲ್ಲಿ ಬಳಸಿರುವ ಕೆಲವು ರಬ್ಬರ್ ಪಾರ್ಟ್ಸ್, ಪ್ಲಾಸ್ಟಿಕ್ ಕಾಂಪೋನೆಂಟ್ಸ್ ಇವುಗಳ ಮೇಲೆ ದೀರ್ಘಾವಧಿಯಲ್ಲಿ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇಲ್ಲಿಯೇ ಕಂಪ್ಯಾಟಿಬಿಲಿಟಿ ಎನ್ನುವ ಪದ ಮುಖ್ಯವಾಗುತ್ತದೆ. ಹಾಗಾದರೆ ಯಾವುದು ಉತ್ತಮ? ಉತ್ತರ ನೀವು ಯಾವ ಪ್ರಶ್ನೆ ಕೇಳುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿದೆ. ಹೆಚ್ಚು ಮೈಲೇಜ್ ಬೇಕೇ? ಪೆಟ್ರೋಲ್ಗೆ ಮುನ್ನಡೆ. ಕ್ಲೀನರ್ ಕಂಬಷನ್ ಬೇಕೇ? ಎಥನಾಲ್ಗೆ ಮುನ್ನಡೆ. ಆಯಿಲ್ ಇಂಪೋರ್ಟ್ಸ್ ಕಡಿಮೆ ಮಾಡಬೇಕೇ? ಎಥನಾಲ್ ಒಂದು ಪ್ರಮುಖ ಸಾಧನ. ಅಂದರೆ ಇದು ಒಳ್ಳೆಯ ಫ್ಯೂಯಲ್ ಮತ್ತು ಕೆಟ್ಟ ಫ್ಯೂಯಲ್ ನಡುವಿನ ಹೋಲಿಕೆ ಅಲ್ಲ, ಇದು ಒಂದು ಸಮಸ್ಯೆಗೆ ಸೂಕ್ತ ಪರಿಹಾರ ಯಾವುದು ಎಂಬ ಪ್ರಶ್ನೆ. ಈಗ ಮತ್ತೊಂದು ಪ್ರಶ್ನೆ. ಈ ಎಲ್ಲ ವೈಜ್ಞಾನಿಕ ವಿಚಾರಗಳು ಇಂದು ನಮಗೆ ಗೊತ್ತಿವೆ. ಹಾಗಾದರೆ ಭಾರತ ಸರ್ಕಾರ ಈ ನಿರ್ಧಾರವನ್ನು ಒಂದೇ ದಿನದಲ್ಲಿ ತೆಗೆದುಕೊಂಡಿದೆ? ಖಂಡಿತ ಇಲ್ಲ. E20 ಹಿಂದೆ ಸುಮಾರು 2 ದಶಕಗಳ ಯೋಜನೆ ಇದೆ. ಈ ಪ್ರಮಾಣವನ್ನು ನೋಡಿದರೆ ಇಂದಿನ ಚರ್ಚೆ ಇನ್ನಷ್ಟು ಸ್ಪಷ್ಟವಾಗುತ್ತದೆ. 2003ರಲ್ಲಿ ಇದು ಒಂದು ಸಣ್ಣ ನಿರ್ಧಾರದಿಂದ ಆರಂಭವಾಯಿತು. ಪೆಟ್ರೋಲ್ಗೆ ಕೇವಲ 5% ಎಥನಾಲ್ ಮಿಶ್ರಣ. ಅಂದರೆ E5 ಉದ್ದೇಶ ಸರಳವಾಗಿತ್ತು. ಈ ವ್ಯವಸ್ಥೆ ತಾಂತ್ರಿಕವಾಗಿ ಕೆಲಸ ಮಾಡುತ್ತದೆಯೇ? ಸಪ್ಲೈ ಚೈನ್ ಸಿದ್ಧವಾಗುತ್ತದೆಯೇ? ಎಥನಾಲ್ ಸಾಕಷ್ಟು ಉತ್ಪಾದಿಸಬಹುದೇ? ಈ ಪ್ರಯೋಗ ಯಶಸ್ವಿಯಾದ ನಂತರ ಭಾರತ ನಿಧಾನವಾಗಿ E10 ಕಡೆಗೆ ಸಾಗಿತು. ಇಲ್ಲಿ ಸರ್ಕಾರಕ್ಕೆ ಒಂದು ವಿಷಯ ಸ್ಪಷ್ಟವಾಗಿತ್ತು. ಎಥನಾಲ್ ಬ್ಲೆಂಡಿಂಗ್ ಯಶಸ್ವಿಯಾಗಬೇಕಾದರೆ ಕೇವಲ ಎಥನಾಲ್ ಉತ್ಪಾದನೆ ಸಾಕಾಗುವುದಿಲ್ಲ. ಆಯಿಲ್ ಕಂಪನೀಸ್, ಫ್ಯೂಯಲ್ ಸ್ಟೇಷನ್ಸ್, ವೆಹಿಕಲ್ ಮ್ಯಾನುಫ್ಯಾಕ್ಚರರ್ಸ್ ಮೂರು ಒಟ್ಟಿಗೆ ಸಿದ್ಧವಾಗಬೇಕು. 2021ರಲ್ಲಿ ನೀತಿ ಆಯೋಗ ಮತ್ತು ತೈಲ ಸಚಿವಾಲಯ ಒಂದು ರೋಡ್ ಮ್ಯಾಪ್ ಪ್ರಕಟಿಸಿತು. ರೋಡ್ ಮ್ಯಾಪ್ 3 ಪ್ರಮುಖ ವಿಷಯಗಳನ್ನು ಒತ್ತಿ ಹೇಳಿತು. ಎಥನಾಲ್ ಉತ್ಪಾದನೆ ಹೆಚ್ಚಿಸಬೇಕು, E20 ಕಂಪ್ಯಾಟಿಬಲ್ ವೆಹಿಕಲ್ಸ್ ತಯಾರಿಸಬೇಕು, ಫ್ಯೂಯಲ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅನ್ನು ಸಿದ್ಧಗೊಳಿಸಬೇಕು. ಇವೆಲ್ಲವೂ ಒಂದೇ ಸಮಯದಲ್ಲಿ ನಡೆದರೆ ಮಾತ್ರ E20 ಯಶಸ್ವಿಯಾಗುತ್ತದೆ. ಆದರೆ ಒಂದು ಪ್ರಶ್ನೆ ಇನ್ನೂ ಉಳಿದಿತ್ತು. ಹೊಸ ವಾಹನಗಳನ್ನು ಬದಲಾಯಿಸಬಹುದು. ಹಾಗಾದರೆ ಈಗಾಗಲೇ ರಸ್ತೆಯಲ್ಲಿ ಓಡಾಡುತ್ತಿರುವ ಕೋಟ್ಯಾಂತರ ವಾಹನಗಳ ಕತೆ ಏನು? ಇಲ್ಲಿಂದಲೇ E20 ಕುರಿತು ದೊಡ್ಡ ಚರ್ಚೆ ಆರಂಭವಾಗುತ್ತದೆ. ಯಾಕೆಂದರೆ ಈ ನೀತಿಯ ಬಗ್ಗೆ ಹೆಚ್ಚು ಕೇಳಿಬರುವ ಪ್ರಶ್ನೆ, ನನ್ನ ಬೈಕ್ ಅಥವಾ ಕಾರಿಗೆ E20 ಸುರಕ್ಷಿತವೇ? ಇದಕ್ಕೆ ಉತ್ತರ ವೆಹಿಕಲ್ ಕಂಪ್ಯಾಟಿಬಿಲಿಟಿಯನ್ನು ನೋಡಬೇಕಾಗುತ್ತದೆ. E20 ವೆಹಿಕಲ್ ಅನ್ನು E20 ತೈಲಕ್ಕೆ ಹೊಂದಿಸಿ ಡಿಸೈನ್ ಮಾಡಲಾಗಿದೆ. ಆದರೆ ಹಳೆಯ E10 ವಾಹನಗಳು ಸಾಮಾನ್ಯವಾಗಿ E10 ತೈಲಕ್ಕೆ ಹೊಂದಿಸಿ ಡಿಸೈನ್ ಮಾಡಲಾಗಿದೆ. ಆದ್ದರಿಂದ ಕೆಲವು ಸಮಸ್ಯೆಗಳು ಫ್ಯೂಯಲ್ ಸಿಸ್ಟಮ್ನಲ್ಲಿ ಕಾಣಿಸಿಕೊಳ್ಳಬಹುದು. ಹಾಗಾದರೆ E10 ವಾಹನ ಹೊಂದಿರುವವರು ತಮ್ಮ ಡೀಲರ್ ಅನ್ನು ಸಂಪರ್ಕಿಸಿ ಆಥರೈಸ್ಡ್ ಸರ್ವಿಸ್ ಸೆಂಟರ್ನಲ್ಲಿ ಫ್ಯೂಯಲ್ ಸಿಸ್ಟಮ್ಗೆ ಬೇಕಾದ ಮಾಡಿಫಿಕೇಶನ್ಗಳನ್ನು ಮಾಡಿಕೊಂಡರೆ ತಮ್ಮ ಮೈಲೇಜ್ ಅನ್ನು ಪಡೆಯಬಹುದು. ಈಗ ಒಂದು ಆಸಕ್ತಿದಾಯಕ ಪ್ರಶ್ನೆ. ಭಾರತ ಈ ಬದಲಾವಣೆಯನ್ನು ಇನ್ನೂ ಉತ್ತಮವಾಗಿ ಜಾರಿಗೆ ತರಬಹುದಿತ್ತೆ? ಈ ಪ್ರಶ್ನೆಗೆ ಉತ್ತರ ಹುಡುಕುವಾಗ ಪ್ರಪಂಚದ ಎಲ್ಲರ ದೃಷ್ಟಿ ಒಂದು ದೇಶದ ಕಡೆ ಹೋಗುತ್ತದೆ, ಬ್ರೆಜಿಲ್ ಕೂಡ ಭಾರತದಂತೆ ಆಯಿಲ್ ಇಂಪೋರ್ಟ್ಸ್ ಕಡಿಮೆ ಮಾಡಲು ಎಥನಾಲ್ ಬಳಸಲು ಆರಂಭಿಸಿತು. ಆದರೆ ಅವರು ಒಂದೇ ದಿನದಲ್ಲಿ ದೊಡ್ಡ ಬದಲಾವಣೆ ಮಾಡಲಿಲ್ಲ. ಹಲವಾರು ದಶಕಗಳ ಕಾಲ ವೆಹಿಕಲ್ ಟೆಕ್ನಾಲಜಿ, ಫ್ಯೂಯಲ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಎಥನಾಲ್ ಪ್ರೊಡಕ್ಷನ್ ಮೂರನ್ನು ಒಟ್ಟಿಗೆ ಅಭಿವೃದ್ಧಿಪಡಿಸಿದರು. ಇಂದು ಅಲ್ಲಿನ ಹೆಚ್ಚಿನ ವಾಹನಗಳು ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ಸ್, ಅಂದರೆ ಪೆಟ್ರೋಲ್ ಹಾಕಿದರೂ ಓಡುತ್ತವೆ, ಹೆಚ್ಚು ಎಥನಾಲ್ ಹಾಕಿದರೂ ಓಡುತ್ತವೆ, ಕೆಲವು ಪ್ಯೂರ್ ಎಥನಾಲ್ನಲ್ಲೂ ಕಾರ್ಯನಿರ್ವಹಿಸುತ್ತವೆ. ಅತಿ ಮುಖ್ಯವಾಗಿ ಗ್ರಾಹಕರಿಗೆ ಆಯ್ಕೆಯೂ ಇದೆ. ಭಾರತ ಏನು ಕಲಿಯಬಹುದು? ಭಾರತ ಮತ್ತು ಬ್ರೆಜಿಲ್ ಅನ್ನು ನೇರವಾಗಿ ಹೋಲಿಸುವುದು ಸರಿಯಲ್ಲ. ಎರಡು ದೇಶಗಳ ವಾಹನ ಮಾರುಕಟ್ಟೆ, ಕೃಷಿ ವ್ಯವಸ್ಥೆ ಮತ್ತು ಫ್ಯೂಯಲ್ ಡಿಮ್ಯಾಂಡ್ ಸಂಪೂರ್ಣ ವಿಭಿನ್ನ. ಆದರೆ ಒಂದು ಪಾಠವನ್ನು ಖಂಡಿತ ಕಲಿಯಬಹುದು: ಕನ್ಸ್ಯೂಮರ್ ಕಮ್ಯುನಿಕೇಷನ್. ಒಬ್ಬ ವ್ಯಕ್ತಿ ತನ್ನ ವಾಹನಕ್ಕೆ ಯಾವ ಫ್ಯೂಯಲ್ ಸೂಕ್ತ, ಯಾವುದು ಸುರಕ್ಷಿತ ಎಂಬುದನ್ನು ಸುಲಭವಾಗಿ ತಿಳಿದುಕೊಳ್ಳುವ ವ್ಯವಸ್ಥೆ ಇನ್ನಷ್ಟು ಬಲವಾಗಬೇಕು. ಯಾಕೆಂದರೆ
ಒಂದು ಉತ್ತಮ ಪಾಲಿಸಿ ಯಶಸ್ವಿಯಾಗುವುದು ಜನರ ವಿಶ್ವಾಸದ ಮೇಲೂ ಅವಲಂಬಿತವಾಗಿದೆ. ಇಲ್ಲಿಯವರೆಗೆ ನಾವು E20ಯ ಸವಾಲುಗಳನ್ನು ನೋಡಿದೆವು, ಆದರೆ ಒಂದು ಪ್ರಶ್ನೆ ಇನ್ನೂ ಉತ್ತರಿಸಿಲ್ಲ. ಇಷ್ಟೆಲ್ಲ ಸವಾಲುಗಳ ನಡುವೆಯೂ ಸರ್ಕಾರ ಯಾಕೆ ಈ ನೀತಿಯನ್ನು ಮುಂದುವರಿಸುತ್ತಿದೆ? ನಿಜವಾಗಿಯೂ ಭಾರತಕ್ಕೆ ಇದರಿಂದ ಏನು ಲಾಭ? ಒಂದು ನೀತಿ ವರ್ಷಗಳ ಕಾಲ ಮುಂದುವರಿಯಬೇಕಾದರೆ ಅದರಿಂದ ದೇಶಕ್ಕೆ ಸ್ಪಷ್ಟವಾದ ಲಾಭ ಇರಬೇಕು. ಹಾಗಾದರೆ E20ನಿಂದ ಭಾರತ ಏನು ಪಡೆಯುತ್ತಿದೆ? ಮೊದಲ ಲಾಭ, ಕಚ್ಚಾ ತೈಲ ಆಮದು ಕಡಿಮೆ ಮಾಡುವುದು. ಇದು E20 ನೀತಿಯ ಪ್ರಮುಖ ಉದ್ದೇಶ. ಭಾರತ ತನ್ನ ಅಗತ್ಯದ ಸುಮಾರು 85% ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತದೆ. ಅಂದರೆ ನಾವು ಹೆಚ್ಚು ಪೆಟ್ರೋಲ್ ಉಳಿಸಿದಷ್ಟು ಅಷ್ಟೇ ಪ್ರಮಾಣದಲ್ಲಿ ಕ್ರೂಡ್ ಆಯಿಲ್ ಮೇಲಿನ ಅವಲಂಬನೆಯನ್ನು ನಿಧಾನವಾಗಿ ಕಡಿಮೆ ಮಾಡಬಹುದು. ಇದು ಒಂದು ವರ್ಷದಲ್ಲಿ ಆಗುವ ಬದಲಾವಣೆ ಅಲ್ಲ, ಆದರೆ 20 ಅಥವಾ 30 ವರ್ಷಗಳ ದೃಷ್ಟಿಯಿಂದ ನೋಡಿದರೆ ದೊಡ್ಡ ವ್ಯತ್ಯಾಸವನ್ನು ಉಂಟು ಮಾಡುವ ಸಾಧ್ಯತೆ ಇದೆ. ಅದಕ್ಕಾಗಿಯೇ ಸರ್ಕಾರ ಇದನ್ನು ಎನರ್ಜಿ ಸೆಕ್ಯೂರಿಟಿಯ ಭಾಗವಾಗಿ ನೋಡುತ್ತದೆ. ಎರಡನೆಯ ಲಾಭ, ವಿದೇಶಿ ವಿನಿಮಯ ಉಳಿತಾಯ. ಆಯಿಲ್ ಇಂಪೋರ್ಟ್ ಮಾಡಲು ಭಾರತ ಡಾಲರ್ನಲ್ಲಿ ಪಾವತಿ ಮಾಡಬೇಕು. ಆಮದು ಕಡಿಮೆಯಾದರೆ ಡಾಲರ್ ವೆಚ್ಚವು ಕಡಿಮೆಯಾಗುತ್ತದೆ. ಇದು ರೂಪಾಯಿ ಒಂದೇ ದಿನದಲ್ಲಿ ಬಲವಾಗುತ್ತದೆ ಎಂದರ್ಥವಲ್ಲ, ಆದರೆ ದೇಶದ ಫಾರಿನ್ ಎಕ್ಸ್ಚೇಂಜ್ ಮೇಲೆ ಇರುವ ಒತ್ತಡವನ್ನು ಕಡಿಮೆ ಮಾಡುವ ಒಂದು ಅಂಶವಾಗಬಹುದು. ಮೂರನೆಯ ಲಾಭ, ರೈತರಿಗೆ ಹೊಸ ಅವಕಾಶ. ಇಲ್ಲಿಯೇ E20 ಕೇವಲ ಫ್ಯೂಯಲ್ ಪಾಲಿಸಿಯಾಗಿ ಉಳಿಯುವುದಿಲ್ಲ, ಇದು ಅಗ್ರಿಕಲ್ಚರ್ ಪಾಲಿಸಿಯೊಂದಿಗೆ ಸಂಪರ್ಕ ಹೊಂದುತ್ತದೆ. ಎಥನಾಲ್ ಉತ್ಪಾದನೆಗೆ ಕಬ್ಬು, ಮೆಕ್ಕೆಜೋಳ ಮತ್ತು ಇತರ ಫೀಡ್ ಸ್ಟಾಕ್ಗಳನ್ನು ಬಳಸಲಾಗುತ್ತದೆ. ಅಂದರೆ ಫ್ಯೂಯಲ್ ಇಂಡಸ್ಟ್ರಿ ಈಗ ರೈತರಿಗೂ ಒಂದು ಹೊಸ ಮಾರುಕಟ್ಟೆಯಾಗಿದೆ. ಇದರಿಂದ ಶುಗರ್ ಮಿಲ್ಸ್ಗೂ ಹೆಚ್ಚುವರಿ ಆದಾಯ ಅವಕಾಶ ಸಿಗುತ್ತದೆ. ಆದರೆ ಇಲ್ಲಿ ಒಂದು ಸಮತೋಲನ ಮುಖ್ಯ. ಫ್ಯೂಯಲ್ ಉತ್ಪಾದನೆ ಹೆಸರಿನಲ್ಲಿ ಫುಡ್ ಸೆಕ್ಯೂರಿಟಿಗೆ ಧಕ್ಕೆಯಾಗಬಾರದು. ಅದಕ್ಕಾಗಿಯೇ ಇತ್ತೀಚಿನ ವರ್ಷಗಳಲ್ಲಿ ಅಗ್ರಿಕಲ್ಚರಲ್ ವೇಸ್ಟ್ ಮತ್ತು ಸೆಕೆಂಡ್ ಜನರೇಷನ್ ಎಥನಾಲ್ ಮೇಲೂ ಹೆಚ್ಚು ಒತ್ತು ನೀಡಲಾಗುತ್ತಿದೆ. ನಾಲ್ಕನೆಯ ಲಾಭ, ಎಥನಾಲ್ ಕ್ಲೀನರ್ ಕಂಬಷನ್ಗೆ ಸಹಾಯ ಮಾಡುತ್ತದೆ. ಇದರಿಂದ ಪರಿಸರ, ಕಾರ್ಬನ್ ಮೊನಾಕ್ಸೈಡ್ ಹಾಗೂ ಕೆಲವು ಹಾನಿಕಾರಕ ಎಮಿಷನ್ಸ್ ಕಡಿಮೆಯಾಗುವ ಸಾಧ್ಯತೆ ಇದೆ. ಆದರೆ ಈ ವಿಷಯವನ್ನು ಸಮತೋಲನದಿಂದ ನೋಡಬೇಕು. ಯಾಕೆಂದರೆ ಎಥನಾಲ್ ಉತ್ಪಾದನೆಗೂ ನೀರು, ಭೂಮಿ ಮತ್ತು ಕೃಷಿ ಸಂಪನ್ಮೂಲ ಬೇಕಾಗುತ್ತದೆ. ಹಾಗಾಗಿ ಒಟ್ಟು ಪರಿಸರದ ಲಾಭವನ್ನು ಅಳೆಯುವಾಗ ವೆಹಿಕಲ್ಸ್ ಎಮಿಷನ್ಸ್ ಮಾತ್ರವಲ್ಲ, ಪೂರ್ಣ ಉತ್ಪಾದನಾ ಪ್ರಕ್ರಿಯೆಯನ್ನು ಗಮನಿಸಬೇಕು. ಐದನೆಯ ಲಾಭ, ಭವಿಷ್ಯದ ಸಿದ್ಧತೆ. ಇಂದು ಭಾರತ ಕೇವಲ E20 ಬಗ್ಗೆ ಯೋಚಿಸುತ್ತಿಲ್ಲ. ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ಸ್, ಸೆಕೆಂಡ್ ಜನರೇಷನ್ ಎಥನಾಲ್, ಸಸ್ಟೈನಬಲ್ ಏವಿಯೇಷನ್ ಫ್ಯೂಯಲ್ ಇವುಗಳ ಮೇಲೂ ಕೆಲಸ ನಡೆಯುತ್ತಿದೆ. ಅಂದರೆ E20 ಅಂತಿಮ ಗುರಿಯಲ್ಲ, ಒಂದು ದೊಡ್ಡ ಬದಲಾವಣೆಯ ಮೊದಲ ಹಂತ. ಆದರೆ ಈಗ ಒಬ್ಬ ಸಾಮಾನ್ಯ ವಾಹನ ಮಾಲೀಕರ ಪ್ರಶ್ನೆ, ದೇಶಕ್ಕೆ ಲಾಭವಾಗುತ್ತಿದೆ ಸರಿ, ನನಗೆ ಏನು ಲಾಭ? ಈ ಪ್ರಶ್ನೆ ತುಂಬಾ ಸಹಜ. E20ನಿಂದ ದೀರ್ಘಾವಧಿಯಲ್ಲಿ ದೇಶಕ್ಕೆ ಆಗುವ ಆರ್ಥಿಕ ಲಾಭದ ಒಂದು ಭಾಗವನ್ನು ಗ್ರಾಹಕರಿಗೂ ತಲುಪಿಸುವ ಬಗ್ಗೆ ಸರ್ಕಾರ ಯೋಚಿಸಬೇಕು. ಈ ಪ್ರಶ್ನೆ ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಮಹತ್ವ ಪಡೆಯಬಹುದು. ಹಾಗಾದರೆ ಈಗ ಕೊನೆಯ ಪ್ರಶ್ನೆ, E20 ಸರಿಯಾದ ನಿರ್ಧಾರವೇ ಅಥವಾ ಅದೇ ಗುರಿಯನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಸಾಧಿಸಬಹುದಿತ್ತೆ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಇದನ್ನು ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.